ಈ ಸರ್ಕಾರ ಮತ್ತೆ ಏನೋ ದೊಡ್ಡದಾಗಿ ಸಮಾವೇಶ ಬೇರೆ ಮಾಡ್ತಾ ಇದೆ. ಏನೋ ಗಾಂಧಿಯ ನೆನಪುಗಳಂತ. ಇದು ಡೂಪ್ಲಿಕೇಟ್ ಕಾಂಗ್ರೆಸ್ಸಿನ ಗಾಂಧಿ, ಇದು ಡೂಪ್ಲಿಕೇಟ್. ಆ ಗಾಂಧಿ ಒರಿಜಿನಲ್ ಅವರು. ಇಲ್ಲಿ ಇವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಇವರೆಲ್ಲ ಡೂಪ್ಲಿಕೇಟ್ ಗಾಂಧಿ. ಇದು ಈ ಡೂಪ್ಲಿಕೇಟ್ ಗಾಂಧಿಗಳ ಸಮಾವೇಶ. ಸ್ವಾತಂತ್ರ್ಯ ತಂದಿದ್ದು ಆ ಗಾಂಧಿ. ಇವರ ಯಾರು ಈಗಿರುವಂಥ ಕಾಂಗ್ರೆಸ್ ಅವರು ಯಾರು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಾಗಿದ್ದಾರೆ? ಸೋನಿಯಾ ಗಾಂಧಿ ಮಾಡಿದಾರಾ? ಅವರು ಇಟಲಿಯಲ್ಲಿದ್ದರು. ರಾಹುಲ್ ಗಾಂಧಿ ಮಾಡಿದಾರಾ? ಪ್ರಿಯಾಂಕಾ ವಡೇರಾ ಮಾಡಿದಾರಾ? ಇವರೆಲ್ಲ ಡೂಪ್ಲಿಕೇಟ್ ಕಾಂಗ್ರೆಸ್ ಅವರು, ಡೂಪ್ಲಿಕೇಟ್ ಗಾಂಧಿ ಹೆಸರು ಹೇಳ್ಕೊಂಡು ಬಂದಿರೋವಂಥವ್ರು. ನೋಡಿ, ಇವೆಲ್ಲ ಅವರು ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ ಇದೇ ಥರ ಅವ್ರು ಮಾತಾಡುವಂಥದ್ದು. ಅವ್ರಿಗೇನಂತ ಹೇಳಿದ್ರೆ, ಆ ಒಂದು ಕುಟುಂಬ ಈ ದೇಶದಲ್ಲಿ ಎಷ್ಟು ದೇಶಕ್ಕೋಸ್ಕರ ಏನೇನು ಮಾಡಿದೆ ಅದರ ಬಗ್ಗೆ ಅವರಿಗೆ ಗೊತ್ತಾಗೋದಿಲ್ಲ. ಯಾಕೆಂದರೆ ಮೋತಿಲಾಲ್ ನೆಹರು, ಜವಾಹರ್ಲಾಲ್ ನೆಹರು, ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಅವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಬೇಕಾದಷ್ಟು ಕೆಲಸ ಮಾಡಿದ್ದಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ತ್ಯಾಗ ಬಲಿದಾನ ನೀಡಿದ್ದಾರೆ. ಆಸ್ತಿಗಳನ್ನು ದೇಶಕ್ಕೋಸ್ಕರ ಸಮರ್ಪಣೆ ಮಾಡಿದ್ದಾರೆ. ಜೈಲಿಗೆ ಹೋಗಿದ್ದಾರೆ, ದೇಶ ಕಟ್ಟಿದ್ದಾರೆ. ಅವರನ್ನು ನೀವು ಈ ಥರ ಒಂದು ಹೇಳಿಕೆ ಕೊಡುವ ಮುಖಾಂತರ ಏನೂ ಆಗೋದಿಲ್ಲ. ಅಶೋಕ್ ಅವರೇ, ನೀವೇನು, ನಿಮ್ಮ ಪಕ್ಷ ಏನು ಮಾಡಿದೆ, ನಿಮ್ಮ ಸಂಘ ಪರಿವಾರ ದೇಶಕ್ಕೋಸ್ಕರ ಏನು ಮಾಡಿದೆ, ನಿಮ್ಮ ಸ್ವತಂತ್ರ ಹೋರಾಟದಲ್ಲಿ ನಿಮ್ಮ RSSನ ಹೆಡ್ಗೇವರ್ಗೆ ಏನು ಮಾಡ್ತಾಯಿದ್ರು, ನಿಮ್ಮ ವೀರ್ ಸವರ್ಕರ್ ಸ್ವತಂತ್ರ ಸಂಗ್ರಾಮದಲ್ಲಿ ರಿಟೈರ್ ಆಗಿಬಿಟ್ರು, ಜೈಲ್ಗೆ ಹೋಗಿ ಬಂದಮೇಲೆ ರಿಟೈರ್ ಆಗಿಬಿಟ್ರು, ಬರಲೇ ಇಲ್ಲ ಆಮೇಲೆ ಅವ್ರದ್ದೆಲ್ಲ ಇತಿಹಾಸ ತೆಗೆದು ನೋಡಿ. ಸುಮ್ಮನೆ ನೀವು ಹಗುರವಾಗಿ ಇವತ್ತೊಂದು ದಿವಸ ಮಾತಾಡೋದು, ನೀವು ವಿರೋಧ ಪಕ್ಷ ನಾಯಕರಾಗಿ ಗಾಂಭೀರ್ಯದಿಂದ ಘನತೆಯಿಂದ ಮಾತಾಡ್ತಕ್ಕಂಥದ್ದು ಕಲಿಬೇಕು ಅಂತ ಅವ್ರಿಗೆ, ಅಶೋಕ್ ಅವರಿಗೆ ನಾನು ಹೇಳ್ತೀನಿ. ಸಮಾವೇಶದ ಕುರಿತು ಅವರು ಕಮೆಂಟ್ ಮಾಡಿದ್ದಾರೆ. ಸಮಾವೇಶ ಮಹಾತ್ಮ ಗಾಂಧಿಯವರ ಒಂದು ಐತಿಹಾಸಿಕ ವಿಷಯದ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಮಹಾತ್ಮ ಗಾಂಧಿಯವ್ರನ್ನ ಕೇವಲ ನೀವು ಏನು ಅಕ್ಟೋಬರ್ 2ನೇ ತಾರೀಕು ಆಚರಣೆ ಮಾಡಿ ಅವತ್ತು ಸ್ವಚ್ಛತೆಗೋಸ್ಕರ ಕಸ ಗುಡಿಸ್ಬಿಟ್ಟು ಹೋಗುವಂಥದ್ದಲ್ಲ. ಮಹಾತ್ಮ ಗಾಂಧಿ ಸಿದ್ಧಾಂತ ಸರ್ವಧರ್ಮ ಸಮಭಾವ ಮತ್ತು ಈಶ್ವರ ಅಲ್ಲ ತೇರೋ ನಾಮ್ ಸಬ್ಕೋ ಸಮ್ಮತಿ ದೇ ಭಗವಾನ್ ಅಂತ ಒಂದು ಸಂದೇಶ ಮತ್ತು ಸಾಮಾಜಿಕ ನ್ಯಾಯದ ಸಂದೇಶ, ಇದೆಲ್ಲ ಕೂಡ ಜನರಿಗೆ ಇನ್ನೂ ಅಗತ್ಯತೆ ಇದೆ. ನಮ್ಮ ದೇಶದಲ್ಲಿ ಸಾಮರಸ್ಯದ ಅಗತ್ಯತೆ ಇದೆ. ನಿಮಗೆ ಮಹಾತ್ಮ ಗಾಂಧಿಯ ಸಿದ್ಧಾಂತದ ಬಗ್ಗೆ ಒಂಚೂರು ಕೂಡ ನಿಮ್ಮಲ್ಲಿ ನಂಬಿಕೆ ಇಲ್ಲ. RSS ಅವರು ಯಾವಾಗಲೂ ಕೂಡ ಮಹಾತ್ಮ ಗಾಂಧಿಯ ವಿರುದ್ಧವಾಗಿಯೇ ಅವರು ಪ್ರತಿಪಾದನೆ ಮಾಡಿರೋರು, ಆಯಿತಾ? ಸೊ ನಿಮ್ಮ ಮೂಲ ಸಿದ್ಧಾಂತ ಗಾಂಧಿ ತತ್ವಕ್ಕೆ ವಿರುದ್ಧವಾಗಿದೆ. ಗಾಂಧಿಯವರ ಬಗ್ಗೆನೇ ವಿರುದ್ಧ ನಿಮಗೆ. ನಾವು ಯಾರೂ ಕೂಡ ಮಹಾತ್ಮ ಗಾಂಧಿ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಆ ಒಂದು ಅದಕ್ಕೇ ಮಹಾತ್ಮ ಅವರು. ನಾವೆಲ್ಲರೂ ಮಹಾತ್ಮ ಆಗೋಕ್ಕಾಗ್ತದಾ? ಆಗೋದಿಲ್ಲ. ಆದರೆ ಆ ಆಚರಣೆ, ಆ ವಿಚಾರಧಾರೆಯನ್ನು ಜನರಿಗೆ ಹೇಳಬೇಕು, ನಾವು ತಿಳಿಬೇಕು ಮತ್ತು ಅದರಿಂದ ನಾವು ಸ್ವಲ್ಪ ಕಲಿಬೇಕು. ಆ ಸಂದೇಶ ಕೂಡ ಕೊಟ್ಟಿದ್ದೀವಿ ನಾವು. ಅದನ್ನು ನೀವು ಈ ರೀತಿಯಾಗಿ ಮಾತಾಡ್ತೀರಾ ಅಂತ ಹೇಳಿದ್ರೆ, ನಿಮಗೆ ಗಾಂಧಿಯವ್ರ ಬಗ್ಗೆ ನಿಮ್ಮ ಏನು ವಿಷಯ, ನಿಮ್ಮ ವಿಚಾರ, ಅದರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ಇದೆ ಅದು ಇವತ್ತು ನೀವು ತೋರಿಸ್ಕೊಳ್ತಾ ಇದ್ದೀರಾ. ಒಳ್ಳೆ ಕೆಲಸ ಮಾಡಿದಾಗ ನೀವು ಅದರ ಬಗ್ಗೆ ಅನಾವಶ್ಯಕ ಟೀಕೆ ಮಾಡೋದನ್ನು ಬಿಡಬೇಕು. ನೀವು ವಿರೋಧ ಪಕ್ಷ ನಾಯಕ ಅಂತ ಹೇಳಿದ ತಕ್ಷಣ ಎಲ್ಲವೂ ಕೂಡ ಬರೀ ವಿರೋಧ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ. ಸ್ವಲ್ಪ ಯೋಚನೆ ಮಾಡಿಬಿಟ್ಟು ಮಾತನಾಡಿ ಅಂತ ನಾನು ಹೇಳ್ತೀನಿ.